ಹಿನ್ನೆಲೆ ಶೃಂಗೇರಿ ಶಾರದಾಂಬೆ ದೇಗುಲ ಬಂದ್. ಸಂಜೆ 5 ಗಂಟೆ ಬಳಿಕ ಯಾಗಶಾಲೆಯಲ್ಲಿ ಹೋಮ ಹವನ ಇರುತ್ತೆ. ಸಂಜೆ 7 ಗಂಟೆ ಬಳಿಕ ದೇಗುಲ ಶುದ್ಧಿ ಕಾರ್ಯ ನಡೆಯುತ್ತೆ. ಅದಾದ ನಂತರ ಪೂಜೆ ಇರುತ್ತೆ. ಗ್ರಹಣ ಶಾಂತಿ ಪೂಜೆಗೆ 700ರಿಂದ 800 ಜನ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ. ಗ್ರಹಣ ಮೋಕ್ಷ ಆದ ಮೇಲೆ ದೇಗುಲದಲ್ಲಿ ಪೂಜಾ ಕೈಂಕರ್ಯ, ಮೊದಲಿಗೆ ಶುದ್ಧಿ ಕಾರ್ಯ ನಡೆಯುತ್ತೆ, ನಂತರ ಪೂಜಾ ಕೈಂಕರ್ಯ ನೆರವೇರುತ್ತೆ. ಗ್ರಹಣ ಶಾಂತಿ ಪೂಜೆಗೆ 700ರಿಂದ 800 ಜನ ಈಗಾಗಲೇ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಚಂದ್ರಗ್ರಹಣದ ಎಫೆಕ್ಟ್ನಿಂದ ದೇವಸ್ಥಾನಗಳನ್ನು ಬಾಗಿಲಾಕುವಂಥ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ನಗರದ ಶೃಂಗೇರಿಯ ಶಾಖಾ ಮಠ ಆಗಿರುವಂಥ ಶಂಕರ ಮಠದಲ್ಲಿದ್ದೀನಿ. ಇಲ್ಲಿಯ ಶಾರದಾಂಬ ದೇಗುಲದಲ್ಲೂ ಕೂಡ ಇವತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಅವಧಿಗಿಂತ ಮುಂಚಿತವಾಗಿ ದೇವಸ್ಥಾನದ ಬಾಗಿಲನ್ನು ಹಾಕುವಂಥ ಪ್ರಕ್ರಿಯೆ ನಡೆದಿರುವಂಥದ್ದು. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಗ್ರಹಣ ಇನ್ನೇನು ಕೆಲ ಹೊತ್ತಿನಲ್ಲೇ ಆರಂಭವಾಗಲಿರುವಂಥದ್ದು. 3 ಗಂಟೆ 20 ನಿಮಿಷಕ್ಕೆ ಗ್ರಹಣ ಆರಂಭವಾಗಲಿರುವಂಥದ್ದು. ಮಧ್ಯಕಾಲ 5 ಗಂಟೆ 5 ನಿಮಿಷ, ಮೋಕ್ಷಕಾಲ ಏನಿದೆ 6 ಗಂಟೆ 48 ನಿಮಿಷಗಳವರೆಗೂ ಕೂಡ ಚಂದ್ರಗ್ರಹಣ ಗೋಚರವಾಗಲಿರುವಂಥದ್ದು. ಗ್ರಹಣದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ರಾಶಿಗಳ ಮೇಲೆ ಸಾಕಷ್ಟು ಒಂದು ಪರಿಣಾಮವನ್ನು ಕೂಡ ಬೀರುವಂಥದ್ದು. ಹಾಗಾಗಿ ಶಂಕರ ಮಠದಲ್ಲಿ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಗ್ರಹಣ ಶಾಂತಿ ಹೋಮವನ್ನು ಕೂಡ ನಡೆಸಲಾಗುವಂಥದ್ದು. 5 ಗಂಟೆಗೆ ಈ ಮಠದ ಆವರಣದ ಒಳಭಾಗದಲ್ಲಿ ಒಂದು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಕೆಲವೊಂದು ರಾಶಿಗಳ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆಯಲ್ಲಿ ಆ ರಾಶಿಯವರಿಗೆ ಒಂದು ಗ್ರಹಣ ಶಾಂತಿ ಹೋಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ನೂರಾರು ಜನರು ಕೂಡ ಗ್ರಹಣ ಶಾಂತಿ ಹೋಮಕ್ಕೆ ಹೆಸರನ್ನು ಕೂಡ ನೋಂದಾಯಿಸಿರುವಂಥದ್ದು. ಈಗಾಗಲೇ ಅವರು ಕೂಡ ಆ ಸಂಕಲ್ಪವನ್ನು ಕೂಡ ಮಾಡಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಅದರಲ್ಲೂ ಕೂಡ ಪ್ರಮುಖವಾದಂತಹ ಧಾರ್ಮಿಕ ಕೇಂದ್ರಗಳು ಕೂಡ ಇರುವಂಥದ್ದು. ಹೊರನಾಡಿನ ಅನ್ನಪೂರ್ಣೇಶ್ವರಿ ಸನ್ನಿಧಿಯಲ್ಲೂ ಕೂಡ ಗ್ರಹಣದ ಸಮಯದಲ್ಲಿ ಒಂದು ಜಲಾಭಿಷೇಕವನ್ನು ಕೂಡ ದೇವಿಗೆ ಜಲಾಭಿಷೇಕವನ್ನು ಕೂಡ ನೆರವೇರಿಸಿರುವಂಥದ್ದು. ಹಾಗೆಯೇ ಶೃಂಗೇರಿಯ ಶಾರದಾ ಮಠದಲ್ಲೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ದೇವರ ದರ್ಶನಕ್ಕೆ ನಿರ್ಬಂಧ ಇರುವುದಿಲ್ಲ. ಎಂದಿನಂತೆ ದೇವರ ದರ್ಶನಕ್ಕೂ ಕೂಡ ಒಂದು ಮುಕ್ತವಾದಂಥ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಕೆಲವೊಂದು ದೇವಸ್ಥಾನಗಳಲ್ಲಿ ಗ್ರಹಣದ ಸಮಯದಲ್ಲಿ ಒಂದು ಬಾಗಿಲನ್ನು ಹಾಕಿರುವಂಥದ್ದು. ಹಾಗೆಯೇ ದೇವರಿಗೆ ಒಂದು ವಿಶೇಷವಾದಂಥ ಪೂಜೆ, ಜಲಾಭಿಷೇಕವನ್ನು ಕೂಡ ಮಾಡುವಂಥ ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. ಹಾಗಾಗಿ ಶಂಕರ ಮಠದಲ್ಲೂ ಕೂಡ ಗ್ರಹಣ ಶಾಂತಿ ಹೋಮವು ಕೂಡ ನಡೆಯುವಂಥದ್ದು. ಅರ್ಚಕರ ಸಮ್ಮುಖದಲ್ಲಿ ಗ್ರಹಣ ಶಾಂತಿ ಹೋಮವು ಕೂಡ ನಡೆಯುವಂಥದ್ದು. ನೂರಾರು ಜನರು ಈಗಾಗಲೇ ಒಂದು ಹೆಸರನ್ನು ಕೂಡ ನೋಂದಾಯಿಸಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.